ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಜೋರಾಗ್ತಾ ಇರುವಾಗಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೊರಟಿದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಅನ್ನೋ ಪ್ರಶ್ನೆ. ಇವತ್ತು ರಾತ್ರಿ ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಡಿಕೆಶಿ. ವೋಟ್ ಚೋರಿ ಸಹಿ ಸಂಗ್ರಹ ಅಭಿಯಾನದ ವರದಿಯನ್ನು ಸಲ್ಲಿಸಲಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಜೊತೆ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಚರ್ಚೆ ಕೂಡ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವರೊಂದು ಸಹಿ ಸಂಗ್ರಹ ಅಭಿಯಾನ ಮಾಡಿದ್ರು ವೋಟ್ ಚೋರಿ ಬಗ್ಗೆ. ಅದರದ್ದು ರಿಪೋರ್ಟ್ ಸಬ್ಮಿಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರೋದು. ರಾಜಕೀಯ ವಿಚಾರನೂ ಚರ್ಚೆ ಆಗ್ತಕ್ಕಂಥ ಸಾಧ್ಯತೆ ಎಲ್ಲ ಇದೆ. ಒಂದು ಕಡೆ ಇನ್ನೂ ಬಿಹಾರ ಎಲೆಕ್ಷನ್ ಮುಗಿದಿಲ್ಲ. ಸೊ ಹಾಗಾಗಿ ಎಲ್ಲ ಆ ಕಡೆ ಬ್ಯುಸಿ ಇರ್ತಾರೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕ್ಕೆ ಇವ್ರಿಗೆ ಅವಕಾಶ ಸಿಗುತ್ತಾ ಇಲ್ವಾ ನೋಡಬೇಕು. ಲಾಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗಲೂ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗೋ ಪ್ರಯತ್ನ ಪಟ್ಟಿದ್ರು, ಬಟ್ ಆಗಿರಲಿಲ್ಲ. ಈ ಸರ್ತಿ ಅವರೆಲ್ಲ ಸಿಗ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಒಂದು ಕಡೆ ಇವರು, ಮತ್ತೊಂದು ಕಡೆ 15ನೇ ತಾರೀಕು CM ಕೂಡ ದೆಹಲಿ ಪ್ರವಾಸಕ್ಕೆ ತೆರಳುತ್ತಾ ಇದ್ದಾರೆ. ಅವರೊಂದು 3 ದಿನ ಅಲ್ಲೇ ಇರ್ತಾರೆ ಅಂತ. CM ಅವರು ಸಂಪುಟ ಪುನರ್ರಚನೆಗೆ ಪರ್ಮಿಷನ್ ತೊಗೊಂಡು ಬರೋದಕ್ಕೆ ಹೊರಟ್ರೆ, ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರದ ಬಗ್ಗೆ ಕೂಡ ಮಾತನಾಡೋದಕ್ಕೆ ಅಂತ ಹೊರಟಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಹೈಕಮಾಂಡ್ ಇವಾಗ ಸಂಪುಟ ಪುನರ್ರಚನೆಗೆ ಓಕೆ ಅಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅರ್ಥ. ಒಂದು ವೇಳೆ ಪವರ್ ಶೇರಿಂಗ್ ವಿಚಾರ ಬಂದರೆ ಆವಾಗ ಡಿ.ಕೆ. ಶಿವಕುಮಾರ್ ಕೂಡ ತಮ್ಮ ರಾಜಕೀಯ ಚದುರಂಗದಾಟದಲ್ಲಿ ಏನೇನು ಪಾನು ಉರುಳಿಸ್ತಾರೆ ಅಂತ ನೋಡಬೇಕು. ಒಟ್ಟಾರೆ ಈಗ ಯಾರೇ ನಾಯಕರು ದೆಹಲಿಗೆ ಹೋದರೂ ಕೂಡ ಈ ವಿಚಾರವಾಗೇ ಹೋಗ್ತಿದ್ದಾರೆ ಅಂತಕ್ಕಂಥದ್ದೇ ಚರ್ಚೆ.